ಹಲೋ ಪ್ರೀತಿ ವೀಕ್ಷಕರೇ, ವೈಯಕ್ತಿಕ ಮಟ್ಟದಲ್ಲಿ ಆರ್ಥಿಕ ನಿರ್ವಹಣೆ ಎಷ್ಟು ಮುಖ್ಯ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿ ಬುಧವಾರ ಆರ್ಥಿಕ ಯಶಸ್ಸನ್ನ ಸಾಧಿಸೋದಕ್ಕೆ ಮಾಹಿತಿಯನ್ನ ಕೊಡ್ತೀನಿ. ಈ ವಾಹಿನಿ ನಿಮಗೆ ಉಪಯುಕ್ತವಾಗಿರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳಿಗೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಆರ್ಥಿಕ ಯೋಜನೆ ವೈಯಕ್ತಿಕವಾಗಿ ಯಾಕೆ ಮಾಡಬೇಕು? ಈ ವೈಯಕ್ತಿಕವಾಗಿ ಆರ್ಥಿಕ ಯೋಜನೆಯನ್ನ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ನೋಡೋಣ. ಮೊದಲನೇದಾಗಿ, ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ, ಆರ್ಥಿಕ ಭದ್ರತೆಯನ್ನ ಸಾಧಿಸ್ತೀರಾ. ಯಾವಾಗ ನಿಮಗೆ ಒಂದು ಯೋಜನೆ ಇರುತ್ತೆ. ನಾನೊಂದು ಎಕ್ಸಾಂಪಲ್ನ ನಂದೇ ಉದಾಹರಣೆ ಕೊಡ್ತೀನಿ. 1998 ಆ ವರ್ಷ ಇಡೀ ಒಂದು 50 ಜನರ ಹಾಸ್ಟೆಲ್ ಅನ್ನ 2 ಜನ ಒಂದೊಂದು ತಿಂಗಳ ನಿಭಾಯಿಸಬೇಕಾಗಿತ್ತು. ಉದಾಹರಣೆಗೆ ರೇಷನ್ ತರುವಂಥದ್ದು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡುವಂಥದ್ದು ಎಲ್ಲ ಟೋಟಲ್ ಆ ಹಾಸ್ಟೆಲ್ ಅನ್ನ ನಿಭಾಯಿಸಬೇಕು ಇಬ್ಬರು ಪ್ರತಿ ತಿಂಗಳ. ಆ ಒಂದು ಸಂದರ್ಭದಲ್ಲಿ ನನಗೆ ಆ ಜವಾಬ್ದಾರಿ ಬಂತು. ಆಗ ನಾನು ನನ್ನ ಪಾರ್ಟ್ನರ್ ಜೊತೆ ಸೇರಿಕೊಂಡು ಒಂದು ಅದ್ಭುತವಾದ ಪ್ಲಾನ್ ಅನ್ನ ಮಾಡಿ, ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ, ಆ ಖರ್ಚನ್ನ ನಾವು ಹೇಗೆ ಹೊಂದಿಸ್ಬೇಕು, ಈ ತಿಂಗಳಲ್ಲಿ ಈ ರೇಷನ್ ಎಷ್ಟು ಬೇಕಾಗುತ್ತೆ, ಹಾಗೆ ಯಾವ ಫೀಸ್ಟ್ ಮಾಡಿದ್ರೆ ಯಾವುದನ್ನ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ, ನಾವು ಈ ಒಂದು ಅವಶ್ಯಕತೆಗೆ ದುಡ್ಡನ್ನ ಹೇಗೆ ಇದು ಮಾಡಬೇಕು, ಮತ್ತೆ ಈ ಎಲ್ಲರ ಅಂದ್ರೆ 12 ತಿಂಗಳಲ್ಲಿ 24 ಜನರಲ್ಲಿ ನಾವು ಅತ್ಯುತ್ತಮವಾದಂತಹ ನಿರ್ವಹಣೆ ಮಾಡಿ ಕಡಿಮೆ ಶುಲ್ಕ ಪ್ರತಿಯೊಬ್ಬರಿಗೂ ಬರುವ ಹಾಗೆ ನೋಡ್ಕೋಬೇಕು. ಇದು ನಮ್ಮ ಗುರಿಯಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಇದನ್ನ ರೇಷನ್ ಎಷ್ಟು ಬೇಕಾಗುತ್ತೆ, ತರಕಾರಿ ಎಷ್ಟು ಬೇಕಾಗುತ್ತೆ, ಎಲ್ಲಿ ನಮಗೆ ಕಡಿಮೆ ಸಿಗುತ್ತೆ, ಯಾವ ತರಕಾರಿ ಯಾವ ಗ್ರಾಸರಿಯನ್ನ ಹೇಗೆ ಉಪಯೋಗಿಸಿದ್ರೆ ನಮಗೆ ಟೇಸ್ಟು ಸಿಗಬೇಕು, ರುಚಿನೂ ಎಲ್ಲ ವೆರೈಟಿನೂ ಸಿಗಬೇಕು, ಹಾಗೆ ನಮ್ಮ ಆರ್ಥಿಕ ಗೋಲು ರೀಚ್ ಆಗಬೇಕು. ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡು, ಮಿಷನ್ ಕೆಟ್ಟು ಹೋಗುತ್ತೆ ಅಂದರೆ ವಾಟರ್ ಮಿಷನ್, ಇದು ಏನು ಪಂಪ್ ಸೆಟ್ಟು ಹಾಳಾಯಿತು, ಪಂಪ್ ಸೆಟ್ ರಿಪೇರಿ ಮಾಡಿಸಿದ್ವಿ, ಇನ್ನೇನೋ ಆಯಿತು, ಅದರದ್ದು ಎಕ್ಸ್ಟ್ರಾ ಬೇರೆ ಆಡ್ ಆಗುತ್ತೆ. ಹೀಗೆ ಅನ್ವಾಂಟೆಡ್ ಆರ್ಥಿಕ ಹೊರೆ ಅದನ್ನು ನಿಭಾಯಿಸಬೇಕು. ಇದನ್ನೆಲ್ಲ ಇಟ್ಕೊಂಡು ನಾವೊಂದು ಗುರಿಯನ್ನು ಮಾಡಿಕೊಂಡು ಆ ಗುರಿಯನ್ನು ಸರಿಯಾದ ರೀತಿ ಮಾಡಿದಾಗ ನಮ್ಗೆ ಯಾವುದೇ ತ್ರಾಸಿಲ್ಲ, ಎಲ್ಲ ಚೆನ್ನಾಗಾಗ್ಬಿಟ್ಟು ಆ ತಿಂಗಳಲ್ಲಿ ಆ ವರ್ಷದಲ್ಲೇ ಅತಿ ಕಡಿಮೆ ಒಂದು ಮಂತ್ಲಿ ವೆಚ್ಚ, ತಿಂಗಳ ವೆಚ್ಚ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಬರುವ ಹಾಗೆ ನೋಡ್ಕೊಂಡಿದ್ದೆ. ಸೊ ಇದು ಒಂದು ಪಾರ್ಟ್. ಹೀಗೆ ನಾವು ವೈಯಕ್ತಿಕ ಮಟ್ಟಕ್ಕೂ ತಂದಾಗ ನಮ್ಮ ಆರ್ಥಿಕ ಯೋಜನೆ ಬಹಳ ನಿಖರವಾಗಿರಬೇಕು. ಯಾವುದನ್ನ ಹೇಗೆ ಎಷ್ಟು ಖರ್ಚು ಮಾಡಬೇಕು ಅನ್ನುವ ಒಂದು ಐಡಿಯಾ ಇರಬೇಕು. ಖರ್ಚು ಅರ್ಥ ಆದಾಗ ನಿಮಗೆ ಅದನ್ನು ನಿಭಾಯಿಸುವುದು ಅರ್ಥ ಆಗುತ್ತೆ. ನೀವು ಖರ್ಚು ಮೇಲೆ ಕಂಟ್ರೋಲ್ ಇಲ್ಲ, ಖರ್ಚು ಎಲ್ಲಿ ಕೊಡ್ತೀವಿ, ಯಾಕೆ ಕೊಡ್ತೀವಿ, ಏನಕ್ಕೆ ತಂದ್ವಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಮನಸ್ಸಿಗೆ ಕಂಡು ಮಾಡಿದ್ವಿ, ಈ ಥರ ಇದ್ದರೆ ಯಾವಾಗ್ಲೂ ಆ ಬಜೆಟ್ಟು ಆ ಒಂದು ಆರ್ಥಿಕ ಭದ್ರತೆ ಸಾಧ್ಯ ಆಗೋದಿಲ್ಲ. ಸೊ ಎರಡನೇದು, ನೀವು ಬಜೆಟನ್ನು ಮಾಡಿಕೊಳ್ಳುವಾಗ ಈ ಗುರಿ, ಆರ್ಥಿಕ ಗುರಿಯನ್ನು ಸಾಧಿಸೋದಿದೆಯಲ್ಲ, ಅದು ಸಾಧ್ಯ ಆಗುತ್ತೆ. ನೀವು ಯಾವಾಗ ಆರ್ಥಿಕವಾಗಿ ನಿರ್ವಹಣೆ ಮಾಡ್ತೀರಾ, ಆವಾಗ ನಿಮ್ದೊಂದು ಗುರಿ ಇರುತ್ತೆ. ಉದಾಹರಣೆಗೆ ನೀವು ಒಬ್ಬ ವಿದ್ಯಾರ್ಥಿ ಆದರೆ ಸಾಲ ಇಲ್ಲದೆ ಓದೋದು, ಅಥವಾ ಸಾಲವನ್ನು ಕಡಿಮೆ ಮಾಡ್ಕೊಂಡು ಓದೋದು. ಹಾಗೆ ನೀವು ಒಬ್ಬ ಗೃಹಿಣಿಯಾಗಿದ್ದರೆ ನಿಮಗೆ ಬೇಕಾದಂತಹ ಒಡವೆ, ವಸ್ತ್ರ ಎಲ್ಲ ಸಾಲ ಇಲ್ಲದೇನೆ ನೀವು ಮಾಡ್ಕೊಳ್ಳುವಂಥದ್ದು. ಆಮೇಲೆ ಹೊರಗಡೆ ಹೋಗುವಾಗ ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡನಿಗೆ ಎಲ್ಲ ಏನೇನು ಬೇಕು, ಒಡವೆ, ವಸ್ತ್ರ ಎಲ್ಲ ಕೊಡಿಸುವಂಥದ್ದು ಕೂಡ ಗೃಹಿಣಿಯ ಒಂದು ಜವಾಬ್ದಾರಿಯಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಗಂಡ ದುಡ್ಡು ಕೊಟ್ರೆ ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೃಹಿಣಿಗೆ ಗೊತ್ತಿಲ್ಲ ಅಂತಂದ್ರೆ ಆ ಮನೆ ಫುಲ್ಲು ಪಾಪರ್ ಆಗ್ಬಿಡುತ್ತೆ. ಆದ್ರಿಂದ ನಿರ್ವಹಣೆ ಬಹಳ ಮುಖ್ಯ. ತರಕಾರಿ ಎಷ್ಟು ತರಬೇಕು, ಹಾಲು ಎಷ್ಟು ಬೇಕಾಗುತ್ತೆ, ಅದನ್ನ ಹೇಗೆ ನಾವು ನಿಭಾಯಿಸ್ಬೇಕು, ಒಂದು ತಿಂಗಳಕ್ಕೆ ಎಷ್ಟು ತರಕಾರಿ ಹೋಗುತ್ತೆ, ಎಷ್ಟು ಹಾಲಿಗೆ ಹೋಗುತ್ತೆ, ಎಷ್ಟು ಗ್ರಾಸರಿಗೆ ಹೋಗುತ್ತೆ, ಎಷ್ಟು ನಾವು ತಿನ್ನದೇ ವೇಸ್ಟ್ ಮಾಡ್ತೀವಿ, ಎಷ್ಟು ತಿಂದು ಹಾಳು ಮಾಡ್ತೀವಿ, ಇದೆಲ್ಲದರ ಒಂದು ಅರಿವು ಯಾವಾಗ ಬರುತ್ತೆ ಅಂದರೆ ನೀವು ನಿಮ್ಮ ಆರ್ಥಿಕ ಯೋಜನೆಯನ್ನ ಮಾಡೋದಕ್ಕೆ ಶುರು ಮಾಡಿದಾಗ. ಅದರಿಂದ ಫೈನಾನ್ಷಿಯಲ್ ಬಜೆಟ್ ಅನ್ನೋದು ಬಹಳ ಮುಖ್ಯ. ಮೂರನೇದು, ಸಾಲ ಮಾಡದೆ ಆರಾಮಾಗಿರೋದು.
ಇದು ಕೂಡ ಸಾಧ್ಯ ಆಗುತ್ತೆ. ನೀವು ಆರ್ಥಿಕವಾಗಿ ನಿಮ್ಮ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಅದರಂತೆ ನಡೆದಾಗ. ಯಾವಾಗ ನಿಮಗೆ ಈ ಒಂದು ಬ್ಯಾಕಪ್ಪು ಅಥವಾ ಒಂದು ಗುರಿ ಇರುತ್ತೆ, ಇದನ್ನೇ ನಾನು ಹೀಗೆ ತಲುಪ್ತೀನಿ ಅಂತ, ಆ ಒಂದು ಯೋಜನೆ ಇದ್ದಾಗ ನೀವು ಆ ಗುರಿಯನ್ನು ತಲುಪೋದು ಬಹಳ ಸುಲಭ ಆಗುತ್ತೆ. 4ನೇದು, ಗುಣಮಟ್ಟ ಹೆಚ್ಚಾಗುತ್ತೆ ಜೀವನದ್ದು. ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಆಗಲಿ, ಮಾನಸಿಕ ಒತ್ತಡ ಆಗಲಿ ಏನು ಬರೋದು ಇಲ್ಲ ಅಂತ ಅನ್ಕೋಬಹುದು. ಯಾಕಂದರೆ ನೀವು ನಿಮಗೆ ಏನು ಬೇಕೋ ಬೇಡ ಅದೆಲ್ಲ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೀವು ನಿಮಗೆ ಬರುವಂತಹ ಆದಾಯವನ್ನು ಸರಿಯಾದ ರೀತಿ ವಿನಿಯೋಗಿಸ್ಕೊಂಡು ಭವಿಷ್ಯಕ್ಕಾಗಿ ಒಂದು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು, ಆಮೇಲೆ ವರ್ತಮಾನದಲ್ಲಿ 1 ರೂಪಾಯಲ್ಲಿ ಹೇಗೆ ಸಂತೋಷವಾಗಿ ಇರಬಹುದು ಅನ್ನೋದಕ್ಕೆ ನಿಮ್ಮ ಹತ್ರ ಪ್ಲಾನ್ ಇರುತ್ತೆ. ನಿಮ್ಮ ಹತ್ರ ಪ್ಲಾನ್ ಇದ್ದಾಗ ನೀವು 10 ರೂಪಾಯಲ್ಲಿ ಸಂತೋಷವಾಗಿರ್ಬೋದು, 1 ರೂಪಾಯಲ್ಲೂ ಸಂತೋಷ ಆಗಿರ್ಬೋದು, 100 ರೂಪಾಯಿ ಇದ್ರೂ ಸಂತೋಷ ಆಗಿರ್ಬೋದು. ಅದೇ ನಿಮ್ಮ ಹತ್ರ ಪ್ಲಾನ್ ಇಲ್ಲ ಅಂತಂದರೆ ನೀವು 1,000 ರೂಪಾಯಿ ಇದ್ರೂ ಸಂತೋಷವಾಗಿರೋದಕ್ಕಾಗೋದಿಲ್ಲ. ಯಾಕಂದರೆ ನೀವು 1,000 ರೂಪಾಯಿಗೆ ಹೋಗಿ 1,000 ರೂಪಾಯಿ ದುಡ್ಡನ್ನು ನೋಡಿಕೊಂಡು 10,000 ರೂಪಾಯಿ ವ್ಯಾಪಾರ ಮಾಡಿಬಿಟ್ಟು 9,000 ರೂಪಾಯಿ ತಲೆ ಮೇಲೆ ಟೆನ್ಷನ್ ತಗೊಂಡು ಆ ಥರ ಎಲ್ಲ ಆಗೋಗುತ್ತೆ. ಹಾಗೆ ಆಗಬಾರ್ದು ಅಂತಂದರೆ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದನ್ನು ಹೇಗೆ ಖರ್ಚು ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನು ಯಾವ ರೀತಿ ಸೇವ್ ಮಾಡಬೇಕು, ಅದನ್ನು ಹೇಗೆ ಬೆಳೆಸಬೇಕು, ಇದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಅರಿವು ಹೆಚ್ಚಾದ ಹಾಗೆ ನಿಮ್ಮ ಆರ್ಥಿಕ ಯಶಸ್ಸು ಹೆಚ್ಚುತ್ತಾ ಹೋಗುತ್ತೆ. ಹೌದು ಅಲ್ವಾ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿ. ನೀವು ನನಗಿಂತ ಎಕ್ಸ್ಪರ್ಟ್ ಆಗಿ ಏನೋ ಮಾಡಿದರೆ ಕಮೆಂಟಲ್ಲಿ ಹೇಳಿ, ನಾನು ಕಲಿತೀನಿ, ನನಗೇನು ಬೇಜಾರಿಲ್ಲ. ಸೊ ಸ್ಟಿಲ್ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತೀನಿ. ನಾನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಹೌದು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಈ ಸಂಚಿಕೆಗೆ ಲೈಕ್ ಮಾಡಿ, ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಾರ ಇದೇ ವಿಷಯ. ತಪ್ಪದೆ ನೋಡ್ತಾ ಇರಿ ಜೀವನ ಪ್ರಣತಿ. ನಮಸ್ಕಾರ.